ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಮಂತ್ರ ಜಪದಿಂದ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ರೆ ಅವ್ರಿಗೂ ಕೂಡ ಈ ಒಂದು ಮಂತ್ರ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಹಾಗೆ ಹಣಕಾಸಿನ ಸಮಸ್ಯೆಗಳಿದ್ರೂ ಕೂಡ ಅದರಿಂದ ಹೊರಬರೋದಕ್ಕೆ ಈ ಒಂದು ಮಂತ್ರ ತುಂಬಾ ಸಹಾಯ ಮಾಡುತ್ತೆ. ಹಣದ ಅರಿವು ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು. ಏನಾದರೂ ನಿಮಗೆ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಇಚ್ಛೆಗಳನ್ನು ಇಟ್ಕೊಂಡಿದ್ರು ಕೂಡ ಆ ಒಂದು ಇಚ್ಛೆಗಳು ಈಡೇರೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಶತ್ರು ಬಾಧೆ, ಸಾಲ ಬಾಧೆ ಇದ್ರೂ ಕೂಡ ಆ ಒಂದು ಸಮಸ್ಯೆಗಳಿಂದನೂ ಕೂಡ ಹೊರಬರೋದಕ್ಕೆ ತುಂಬಾ ಫಲಗಳನ್ನು ನೀಡೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಆ ಒಂದು ಮಂತ್ರ ಯಾವುದು, ಅದನ್ನು ಎಷ್ಟು ಬಾರಿ ಯಾವ ಸಮಯದಲ್ಲಿ ಹೇಗೆ ಹೇಳ್ಕೊಬೇಕಾಗುತ್ತೆ, ಅದಕ್ಕಿರುವಂತಹ ನಿಯಮಗಳೇನು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳ್ಕೊಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಗೆ ಪಂಚಮಿ, ಅಷ್ಟಮಿ, ನವಮಿ ದಿನಗಳಂದು ತುಂಬಾ ಹೆಚ್ಚಾಗಿ ಒಳ್ಳೆಯ ದಿನಗಳಾಗಿರೋದ್ರಿಂದ ಆ ಒಂದು ದಿನಗಳಲ್ಲಿ ನೀವು ಮಂತ್ರ ಪಠಿಸೋದಕ್ಕೆ ಪ್ರಾರಂಭಿಸಬಹುದಾಗಿರುತ್ತೆ. ಮಂಗಳವಾರ, ಗುರುವಾರ, ಪಂಚಮಿ, ಅಷ್ಟಮಿ, ನವಮಿ ದಿನಗಳಲ್ಲಿ ಪ್ರಾರಂಭಿಸಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ವ್ರತ ಪೂಜೆಗಳನ್ನು ಮಾಡೋರು ಕೂಡ ಆ ಒಂದು ದಿನಗಳಲ್ಲೇ ನೀವು ಇದನ್ನು ಶುರು ಮಾಡಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸೋದಕ್ಕೂ ಮುಂಚೆ ನೀವು ಸ್ನಾನ ಮಾಡಿಕೊಂಡು ಶುದ್ಧವಾಗಿರಬೇಕಾಗುತ್ತೆ. ನಾನ್ ವೆಜ್ ತಿಂದಿದ್ರೆ ಸ್ನಾನ ಮಾಡಿಕೊಂಡು ನಂತರ ನೀವು ಪಠಿಸ್ಬೇಕಾಗುತ್ತೆ. ನಾನ್ ವೆಜ್ ಏನು ತಿಂದಿಲ್ಲ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ಕೂತ್ಕೊಂಡು ದೇವ್ರ ಮನೇಲಿ ಕೂತ್ಕೊಂಡಾದರೂ ಹೇಳ್ಕೊಬೋದು, ಅಥವಾ ಹೊರಗಡೆ ಪರಿಸರದಲ್ಲಾದರೂ ಕೂತ್ಕೊಂಡು ಹೇಳ್ಕೊಬೋದು. ಇಲ್ಲಾಂದರೆ ನೀವು ಟ್ರಾವೆಲ್ ಮಾಡ್ತಿದ್ದೀನಿ ಅಂದರೆ ಅಲ್ಲೂ ಕೂಡ ಕೂತ್ಕೊಂಡು ಹೇಳ್ಕೊಬೋದಾಗಿರುತ್ತೆ. ಇನ್ನು ಹೆಣ್ಮಕ್ಳು ಹೇಗೆ ಮಾಡಬೇಕು ಅಂದರೆ, ನೀವು ಏನು ಮುಟ್ಟಾದಂಥ ಸಮಯದಲ್ಲಿ ಸ್ಕಿಪ್ ಮಾಡಬೇಕಾಗುತ್ತೆ. ನಂತರದ ದಿನಗಳೇನಿರುತ್ತೆ ಆ ದಿನಗಳಲ್ಲಿ ನೀವು ಮಾಡ್ಬೋದಾಗಿರುತ್ತೆ. ಇದಕ್ಕೆ ಇಂಥ ದಿನನೇ ಅಂತ ಏನೂ ಇರೋದಿಲ್ಲ. ಅಂದರೆ ಮುಟ್ಟಾದ ಮೇಲೆ ನೀವು ಮಂಗಳವಾರ, ಶುಕ್ರವಾರ ದಿನಗಳಲ್ಲೂ ಕೂಡ ಶುರು ಮಾಡಬಹುದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ಪಠಿಸುವಾಗ ದಕ್ಷಿಣಾಭಿಮುಖವಾಗಿ ಅಥವಾ ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು ನೀವು ಮಂತ್ರವನ್ನು ಪಠಿಸಬೇಕಾಗುತ್ತೆ. ಹಾಗೆ ಇದಕ್ಕೆ ಕಪ್ಪು ಬಣ್ಣ ಅಥವಾ ಕಡು ನೀಲಿ ಬಣ್ಣವನ್ನು ನೀವು ಆಸನದ ಮೇಲೆ ಕೂತ್ಕೊಂಡು ಅದ್ರ ಮೇಲೆ ಬಟ್ಟೆ ಹಾಸ್ಕೊಂಡು ಕೂತ್ಕೊಂಡು ಅದ್ರ ಮೇಲೆ ಕೂಡ ನೀವು ಪಠಿಸೋದ್ರಿಂದ ಬೇಗನೆ ನಿಮಗೆ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮಂತ್ರವನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಹೇಳ್ಕೊಬೋದಾಗಿರುತ್ತೆ. ಯಾಕಂದರೆ ಆ ಒಂದು ಸಮಯದಲ್ಲಿ ಕಾಸ್ಮಿಕ್ ಎನರ್ಜಿ ಅನ್ನೋದು ಹೆಚ್ಚಾಗಿ ಸಿಗೋದ್ರಿಂದ ನಾವು ಧ್ಯಾನ ಮಾಡಿದ ನಂತರ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ನಾವು ಮನಸ್ಸಿನಲ್ಲಿ ಏನು ಆಸೆಗಳನ್ನ ಇಟ್ಕೊಂಡಿರ್ತೀವಿ ಅದು ಕೂಡ ಈಡೇರೋದಕ್ಕೆ ತುಂಬಾ ನಮಗೆ ಫಲಗಳನ್ನು ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಸಮಯದಲ್ಲಿ ನೀವು ನಿಮ್ಮ ವಯಸ್ಸು ಎಷ್ಟಿರುತ್ತೆ ಅಷ್ಟು ನಿಮಿಷಗಳ ಕಾಲ ಮೆಡಿಟೇಷನ್ನ ಮಾಡಿದ ನಂತರ ಈ ಒಂದು ಮಂತ್ರವನ್ನು ಪಠಿಸಿ ಅಂತಲೇ ಹೇಳ್ತೀನಿ. ಹಾಗೆ ತುಂಬಾ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇದ್ದರೆ ನೀವು ದೀಪ ಹಚ್ಚುವಾಗ ಆ ದೀಪಕ್ಕೆ ಕಪ್ಪೆಳ್ಳನ್ನು ಹಾಕಿ ಸ್ವಲ್ಪ ದೀಪ ಹಚ್ಚೋದ್ರಿಂದ ಕೂಡ ನಿಮಗೆ ಆರ್ಥಿಕ ಸಮಸ್ಯೆ ಅನ್ನೋದು ಕಳೆಯುತ್ತೆ. ಹಾಗೆ ಹಣದ ಹರಿವು ಅನ್ನೋದು ತಾನಾಗೆ ಅದು ಹೇಗೆ ನಮಗೆ ಹಣದ ಹರಿವು ಆಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ಚಮತ್ಕಾರಿ ರೀತಿಯಲ್ಲಿ ನಿಮಗೆ ಹಣ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು. ಕೈಯಲ್ಲಿ ₹1 ಇಲ್ಲ ಅಂದಾಗಲೂ ಕೂಡ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ತಕ್ಷಣಕ್ಕೆ ಪರಿಹಾರ ಅನ್ನೋದು ಸಿಗುತ್ತೆ. ಹಣದ ಅಭಿವೃದ್ಧಿ ಅನ್ನೋದಾಗುತ್ತೆ. ನಿಮ್ಮ ಕೈಯಲ್ಲಿ ₹1 ಇಲ್ಲ ಅಂದಾಗ ಈ ಒಂದು ಟೆಕ್ನಿಕನ್ನು ಮಾಡೋದ್ರಿಂದ ನಿಮ್ಮ ಕೈಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಹಣ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಒಂದು ತುರ್ತು ಪರಿಸ್ಥಿತಿ ಇದ್ದಾಗಲೂ, ಎಮರ್ಜೆನ್ಸಿ ಇದ್ದಾಗಲೂ ಕೂಡ ಈ ಒಂದು ನೀವು ಪರಿಹಾರವನ್ನು ಮಾಡ್ಕೋಬಹುದಾಗಿರುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಹಣಕಾಸಿನ ತೊಂದರೆಗಳು ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಆ ಒಂದು ಮಂತ್ರ ಯಾವುದು ಅಂತ ಹೇಳೋದಾದರೆ, ಅಶ್ವರೂಢ ಅಪರಾಜಿತೆ, 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 ಅಶ್ವರೂಢ ಅಪರಾಜಿತೆ. ಈ ರೀತಿಯಾಗಿ ನೀವು 21 ಬಾರಿ, 11 ಬಾರಿ ಅಥವಾ 108 ಬಾರಿನಾದರೂ ಹೇಳ್ಕೊಬೋದಾಗಿರುತ್ತೆ. ನಮಗೆ ಹೇಳೋಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಒಂದು ಬುಕ್ಕನ್ನು ಇಟ್ಕೊಂಡು ಆ ಬುಕ್ಕಲ್ಲಿ ನೀವು ಈ ಒಂದು ಮಂತ್ರವನ್ನು ಬರೆಯೋದ್ರಿಂದ ಕೂಡ ಹೇಳ್ಕೊಳ್ಳೋದ್ರಿಂದ ಕೂಡ 2ರಿಂದನೂ ಸಮಾನದ ಫಲಗಳನ್ನು ನಾವು ಪಡ್ಕೋಬಹುದಾಗಿರುತ್ತೆ. ಇನ್ನು ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳನ್ನು ನೀವು ನೋಡಬೇಕು ಅನ್ನೋದಾದರೆ ನನ್ನ ಗೀತಾ ಜೆ ವ್ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ, ಅದ್ರ ಬಗ್ಗೆ ತಿಳ್ಕೊಬೋದಾಗಿರುತ್ತೆ, ಅದನ್ನು ನೀವು ಮಾಡ್ಬೋದಾಗಿರುತ್ತೆ. ಅದರಿಂದ ಉಪಯೋಗವನ್ನು ಕೂಡ ಪಡ್ಕೋಬೋದಾಗಿರುತ್ತೆ. ಇನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.
ವಾಚಿಂಗ್.